ಹಾಯ್ ಗುರು, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪಂಜಾಬ್ ತಂಡ ಮುಂಬೈ ವಿರುದ್ಧ 7 ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದಿದೆ. ಈ ಟೂರ್ನಿಯಲ್ಲಿ ಸತತ 4ನೇ ಸೋಲು ಕಂಡ ಮುಂಬೈ ಇಂಡಿಯನ್ಸ್. ಇನ್ನು ಪಂಜಾಬ್ ತಂಡ ಸತತವಾಗಿ 4 ಪಂದ್ಯ ಗೆದ್ದುಕೊಂಡಿದ್ದು, ಒಂದು ಮಳೆಯಿಂದ ರದ್ದಾಗಿದೆ. ಪಾಯಿಂಟ್ ಟೇಬಲ್ ಅಲ್ಲಿ ಅಗ್ರಸ್ಥಾನ ಪಡೆದಿದೆ. ಈ ಪಂದ್ಯ ಸೋತ ನಂತರ ಮುಂಬೈ ನಾಯಕ ಹಾರ್ದಿಕ್ ಪಾಂಡ್ಯ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಪಂದ್ಯ ಸೋತ ಬಳಿಕ ಹಾರ್ದಿಕ್ ಪಾಂಡ್ಯ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ತಮ್ಮ ತಂಡದ ಬಗ್ಗೆ ಅಂತ ತಿಳಿಸಿಕೊಡ್ತೀನಿ ವಿಡಿಯೋದಲ್ಲಿ. ಅದಕ್ಕೂ ಮುಂಚೆ ನೀವು RCB ಅಭಿಮಾನಿ ಆಗಿದ್ರೆ ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ ಮುಂಬೈ ತಂಡ ಆರಂಭದಲ್ಲೇ ಆಘಾತ ಅನುಭವಿಸಿತು. ಪ್ರಮುಖ 2 ವಿಕೆಟ್ ಅನ್ನು ಕಳೆದುಕೊಂಡಿತು. ನಂತರ ಬಂದ ಕ್ವಿಂಟನ್ ಡಿ ಕಾಕ್ ಹಾಗೂ ನಮನ್ದೀರ್ ಅದ್ಭುತ ಪ್ರದರ್ಶನ ನೀಡಿದರು. 20 ಓವರ್ಗಳಲ್ಲಿ ಮುಂಬೈ ತಂಡ 6 ವಿಕೆಟ್ ಕಳೆದುಕೊಂಡು 195 ರನ್ ಕಲೆ ಹಾಕಿತು. ತಂಡದ ಪರ ಕ್ವಿಂಟನ್ ಡಿ ಕಾಕ್ ಶತಕ ಬಾರಿಸಿದರು. 60 ಬಾಲ್ಗಳಲ್ಲಿ 112 ರನ್ಗಳನ್ನು ಚಚ್ಚಿದರು. ಇದರಲ್ಲಿ 8 ಬೌಂಡರಿ ಹಾಗೂ 7 ಬಿಗ್ ಸಿಕ್ಸ್ ಕೂಡ ಬಂದಿದೆ. ನಮನ್ದೀರ್ ಕೂಡ 50 ರನ್ ಕಲೆ ಹಾಕಿದರು. ಇದರಲ್ಲಿ 3 ಬೌಂಡರಿ ಹಾಗೂ 3 ಬಿಗ್ ಸಿಕ್ಸ್ ಕೂಡ ಬಂದಿದೆ. ಇತ್ತ ಹರ್ಷದೀಪ್ ಸಿಂಗ್ ಕೂಡ 3 ವಿಕೆಟ್ ಕಿತ್ತು ಮಿಂಚಿದರು. ಪಂಜಾಬ್ ತಂಡಕ್ಕೆ 196 ರನ್ಗಳ ಟಾರ್ಗೆಟ್ ನೀಡಿತು. ಈ ಟಾರ್ಗೆಟ್ ನ ಬೆನ್ನಟ್ಟಿದ ಪಂಜಾಬ್ ತಂಡ ಆರಂಭದಲ್ಲೇ 2 ವಿಕೆಟ್ ಕಳೆದುಕೊಂಡಿತು. ನಂತರ ಬಂದ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಹಾಗೂ ಪ್ರಭು ಸಿಮ್ರನ್ ಸಿಂಗ್ ಜೊತೆ ಆಟದಿಂದ ಆಟದ ದಿಕ್ಕನ್ನೇ ಬದಲಾಯಿತು. ಹೊಡಿ ಆಟಕ್ಕೆ ಮುಂದಾದರು. ಕ್ರಮೇಣವಾಗಿ ಪಂಜಾಬ್ ತಂಡ 16 ಓವರ್ 3 ಬಾಲ್ಗಳಲ್ಲಿ 198 ರನ್ ಸಿಡಿಸಿ ಜಯಗಳಿಸಿತು. ತಂಡದ ಪರ ಪ್ರಭು ಸಿಮ್ರನ್ ಸಿಂಗ್ 39 ಬಾಲ್ಗಳಲ್ಲಿ 80 ರನ್ ಚಚ್ಚಿದರು. ಇದರಲ್ಲಿ 11 ಬೌಂಡರಿ ಹಾಗೂ 2 ಸಿಕ್ಸ್ ಕೂಡ ಬಂದಿದೆ. ಶ್ರೇಯಸ್ ಅಯ್ಯರ್ 35 ಬಾಲ್ಗಳಲ್ಲಿ 66 ರನ್ಗಳನ್ನು ಕಲೆ ಹಾಕಿದರು. ಇದರಲ್ಲಿ 5 ಬೌಂಡರಿ ಹಾಗೂ 4 ಬಿಗ್ ಸಿಕ್ಸ್ ಕೂಡ ಬಂದಿದೆ. ಇತ್ತ ಅಲ್ಲ ಗಜರ್ಫರ್ 2 ವಿಕೆಟ್ ಕಿತ್ತು ಮಿಂಚಿದರು. ಕೊನೆಯದಾಗಿ ಪಂಜಾಬ್ ತಂಡ 7 ವಿಕೆಟ್ಗಳಿಂದ ಭರ್ಜರಿ ಜಯ ಗಳಿಸಿತು. ಇದರೊಂದಿಗೆ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಪಂದ್ಯ ಸೋತ ಬಳಿಕ ಮಾತನಾಡಿದ ಹಾರ್ದಿಕ್ ಪಾಂಡ್ಯ ಈ ರೀತಿ ಹೇಳಿಕೆ ನೀಡಿದ್ದಾರೆ. ನಮ್ಮ ಬ್ಯಾಟಿಂಗ್ ಅಲ್ಲಿ ತುಂಬಾ ಕಳಪೆ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟೆವು. 30 ರನ್ ಅಥವಾ 40 ರನ್ ತಂಡಕ್ಕೆ ಕಡಿಮೆ ಆಯಿತು. ಪ್ರತಿಯೊಬ್ಬ ಆಟಗಾರರು ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ದರೆ 230 ರಿಂದ 240 ರನ್ ಎಕ್ಸ್ಪೆಕ್ಟ್ ಮಾಡಬಹುದಾಗಿತ್ತು ಈ ಪಿಚ್ ಅಲ್ಲಿ. ಆ ಕಾರಣದಿಂದಾಗಿ ದೊಡ್ಡ ತಪ್ಪಾಗಿದೆ. ಮತ್ತೆ ಬೌಲಿಂಗ್ ಅಲ್ಲಿ ಕೂಡ ಬಹಳ ತಪ್ಪುಗಳನ್ನ ಮಾಡ್ತಾ ಇದ್ದೀವಿ. ಬುಮ್ರಾಗೆ ಈ ಸೀಸನ್ ಅಲ್ಲಿ ವಿಕೆಟ್ ಬೀಳ್ತಾ ಇಲ್ಲ. ಆ ಕಾರಣದಿಂದಾಗಿ ನಾವು ಬೌಲಿಂಗ್ ಅಲ್ಲಿ ವೀಕ್ ಆಗ್ತಾ ಇದ್ದೇವೆ. ನಾವು ಈ ಪಂದ್ಯವನ್ನ ಸೋತಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಕಮ್ಬ್ಯಾಕ್ ಮಾಡ್ತೀವಿ ಅಂತ ಹಾರ್ದಿಕ್ ಪಾಂಡ್ಯ ಅವರು ಹೇಳಿದ್ದಾರೆ. ಇದೇ ತರ ಪ್ರತಿಯೊಂದು ಕ್ರಿಕೆಟ್ IPL ಅಪ್ಡೇಟ್ ಸ್ಟೋರಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.